ನಮಸ್ಕಾರ ಎಲ್ಲರಿಗೂ. ಸಾಲ ಫೈನಾನ್ಸ್ ಮಾಡ್ತಾ ಇದ್ದೀರಾ ಅಥವಾ ಯಾರಿಗಾದ್ರೂ ಸಾಲ ಕೊಡ್ತಾ ಇದ್ದೀರಾ? ಒಳ್ಳೆ ಒಂದು ಫೈನಾನ್ಸ್ ಕಂಪನಿ ಇಟ್ಟಿದ್ದೀವಿ ಸರ್, ಬಡ್ಡಿ ವ್ಯವಹಾರನೂ ಮಾಡ್ತಾ ಇದ್ದೀವಿ. ಈ ಥರ ಮಾಡುವಂಥ ವ್ಯಕ್ತಿಗಳಿಗೆ ಒಂದು ವಿಶೇಷವಾದಂತಹ ಒಂದು ಸೂಚನೆಯನ್ನು ನಾನು ಕೊಡ್ತಾ ಇದ್ದೀನಿ. ಬಹಳ ಎಚ್ಚರಿಕೆಯಿಂದ ನಾವು ಈ ಒಂದು ವ್ಯವಹಾರ ನಾವು ಮಾಡಬೇಕು. ಏನಕ್ಕಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಗಂಡು ಹೆಣ್ಣಿನ ಜಾತಕನ ನಾವು ತೋರಿಸೋದಕ್ಕೆ ಪ್ರತಿಯೊಂದು ಕಡೆ ಹೋಗಿರ್ತೀವಿ. ಅಲ್ಲಿ ಸಾಲಾವಳಿ ಅಥವಾ ಗಣಗಳು ಅಲ್ಲಿ ಏನಾದ್ರು ಮ್ಯಾಚ್ ಆಗುತ್ತಾ ಅಂತ ಇದನ್ನು ನೋಡ್ತಾರೆ. ಆದರೆ ಸಾಲ ಕೊಡೋದಕ್ಕೆ, ಬಡ್ಡಿ ವ್ಯವಹಾರ ಮಾಡೋಕ್ಕೆ ಇಂಥ ವ್ಯಕ್ತಿಗಳಿಗೆ ನಾವು ದುಡ್ಡು ಕೊಡ್ತಾ ಇದೀವಿ ಸರ್, ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತಾ ಅನ್ನೋದಕ್ಕೆ ಯಾರು ನೋಡೋದಿಲ್ಲ. ಫಸ್ಟು ಈ ಫೈನಾನ್ಸ್ ಬಡ್ಡಿ ವ್ಯವಹಾರ ಮಾಡೋರಿಗೆ ನನ್ನಿಂದ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊಡುವಂಥ ವ್ಯಕ್ತಿಗಳಿಗೆ ನೀವೇ ನಿಮ್ಮಿಂದನೇ ಪ್ರಶ್ನೆ ಹಾಕಿ ಉತ್ತರನ ತಿಳ್ಕೋಬಹುದು. ಅದನ್ನು ಬಹಳ ಸರಳವಾಗಿ ತಿಳ್ಕೋಬಹುದು. ಹೇಗೆ? ಜಸ್ಟ್ ಒಂದು ಕಾಲ್ ಮಾಡ್ಬೋದು. ಸರ್, ಇಂಥರ ಕಡೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಮಗೆ ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತಾ? ಅಲ್ಲಿ ಮನೆಗಳೇ ಕೊಟ್ಬಿಡೋದು. ನಮಸ್ಕಾರ ಎಲ್ಲರಿಗೂ. ಫೈನಾನ್ಸ್ ಮಾಡ್ತಾ ಇದ್ದೀರಾ, ಸಾಲ ಕೊಡ್ತಾ ಇದ್ದೀರಾ, ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಾ, ಈ ಥರ ಇರುವಂಥ ವ್ಯಕ್ತಿಗಳಿಗೆ ಬಹಳ ಒಂದು ವಿಶೇಷವಾದಂತಹ ಒಂದು ಸೂಚನೆಯನ್ನು ನಾನು ತಿಳಿಸ್ಕೊಡ್ತೀನಿ. ಅದು ಏನಪ್ಪ ಅಂತಂದರೆ, ಈ ಮದುವೆಗೆ ಈ ಸಾಕಷ್ಟು ನಾವು ಈ ಸಾಲಾವಳಿ ಗಣಗಳು ಅಂತೇಳಿ ನಾವು ನೋಡ್ತೀವಿ, ಮ್ಯಾಚ್ ಆಗುತ್ತಾ ಅಂತ. ಆದರೆ ಒಂದು ಬಡ್ಡಿ ವ್ಯವಹಾರ ಮಾಡ್ತಾ ಇದೀವಿ ಸರ್, ಫೈನಾನ್ಸ್ ಮಾಡ್ತಾ ಇದೀವಿ, ಅವನು ನನಗೆ ಮ್ಯಾಚ್ ಆಗ್ತಾನ ಅಥವಾ ಕೊಟ್ಟಿರೋ ದುಡ್ಡು ನಮಗೆ ಏನಾದರೂ ವಾಪಸ್ ಬರುತ್ತಾ ಅನ್ನೋದನ್ನು ಯಾರೂ ನೋಡೋದಿಲ್ಲ. ಯಾಕೆ? ಕೊಟ್ಟು ಎಲ್ಲ ಆದಮೇಲೆ ನಿಮಗೆ ಆಲ್ರೆಡಿ 3 ರಾಮ ಇಟ್ಟಿರ್ತಾರೆ. ಆಮೇಲೆ ನಮ್ಮ ಹತ್ರ ಬರ್ತೀರ, ಸರ್ ಸಾಲ ನಾವು ಕೊಟ್ಬಿಟ್ಟಿದ್ದೀವಿ, ದುಡ್ಡು ಬರ್ತಾ ಇಲ್ಲ. ನಿಮಗೆ ತಿರುಪತಿ ಚೊಂಬೆ. ಸೊ ಅದಕ್ಕೆ ಬರೀ ಈ ಮದುವೆಗೆ ಸಾಲವಳಿ ನೋಡ್ತಾರೆ, ಗಣಗಳು ನೋಡ್ತಾರೆ, ಅವೆಲ್ಲ ಫೇಕ್. ಸೊ ಯಾವಾಗಲೂ ಒಬ್ಬರಿಗೆ ನಾವು ದುಡ್ಡು ಕೊಡ್ತಾ ಇದೀವಿ ಅಂದರೆ ಕೂಡ ಅಲ್ಲಿ ಕೂಡ ನಾವು ನೋಡಬೇಕು, ಸಾಲಾವಳಿ ಅಥವಾ ಗಣಗಳು ನೋಡಬೇಕು. ಇದಕ್ಕೆ ನಾವು ಯಾರು ನೋಡಲ್ಲ. ಅದಕ್ಕೆ ಹೇಳ್ತಾ ಇರೋದು, ಈ ಫೈನಾನ್ಸು ಬಡ್ಡಿ ವ್ಯವಹಾರ ಮಾಡೋರಿಗೆ ಫಸ್ಟ್ ಏನಪ್ಪ ಅಂತಂದರೆ, ನಾವು ಯಾರ್ಯಾರು ದುಡ್ಡು ಕೊಡ್ತಿದೀವಿ ಅಂದರೆ ಕನ್ಸಲ್ಟ್ ಮಾಡಿ, ಪ್ರಶ್ನೆಶಾಸ್ತ್ರ ಹಾಕಿ 1 to 240 ಒಂದು ನಂಬರ್ ಹೇಳಿದ್ರೆ ಸಾಕು. ಆ ಕೊಡುವಂಥ ವ್ಯಕ್ತಿ ನಿಮಗೆ ದುಡ್ಡು ಕೊಟ್ಟಿರೋದ್ರ ವಾಪಸ್ ಬರುತ್ತಾ ಇಲ್ವಂತ ನಿಮ್ಮ ಒಂದು ಜಾತಕದಲ್ಲೇ ಕೊಡುತ್ತೆ. ಅದನ್ನು ಯಾರು ಮುಂಚೆ ಕೇಳಲ್ಲ. ಎಲ್ಲ ಕೊಟ್ಟು ಕಳ್ಕೊಂಡು ಎಲ್ಲ ಪಾಪರಾಗಿರ್ತೀರ, ಆಮೇಲೆ ನಮ್ಮ ಹತ್ರ ಬರ್ತೀರ. ಸೊ ಇದು ನಮ್ಮ ಒಂದು ದುರ್ದೈವ. ಅದರಲ್ಲೂ ಕೂಡ ಈ ಫೈನಾನ್ಸ್ ಮಾಡೋರಿಗೆ ಒಂದು ಕೆಟ್ಟ ಒಂದು ಆಲೋಚನೆ ಇದು. ಅದೇ ಮುಂಚಿತವಾಗಿ ಯಾವುದೂ ಬರಲ್ಲ. ಸರ್ ಹಿಂಗೆ ಕೊಡ್ಬೇಕಂತ ಕಂಡಿದ್ದೀನಿ, ನಮಗೆ ಬರುತ್ತೋ ಇಲ್ವೋ ಅಥವಾ ಆಗುತ್ತೋ ಇಲ್ವೋ ಈ ಒಂದು ವ್ಯವಹಾರ, ಅದನ್ನು ಯಾರು ಕೇಳೋದಿಲ್ಲ. ಎಲ್ಲ ಆಗಿ ಎಲ್ಲ ಕಡೆ ರೌಂಡ್ ಮಾಡಿಕೊಂಡು ಎಲ್ಲ ಪೂಜೆಗಳು ಮಾಡಿಕೊಂಡು ಇರಬರ ಎಲ್ಲರದ್ದು ಹೋಗಿರ್ತೀರ, ಆಮೇಲೆ ನಮ್ಮ ಹತ್ರ ಬರ್ತೀರ. ಸೊ ಅದಕ್ಕೆ ಹೇಳ್ತಿರೋದು, ನೀವು ಮದುವೆಗೆ ಹೇಗೆ ನೋಡ್ತಿರೋ ಫೈನಾನ್ಸ್ ಮತ್ತು ಈ ಬಡ್ಡಿ ವ್ಯವಹಾರ ಮಾಡೋರು ಕೂಡ ಇದನ್ನು ನೋಡ್ಕೋಬೇಕು. ಅದನ್ನೇ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.